ಉತ್ತರ ಕರ್ನಾಟಕದ ಗಂಡಗಲಿ ವಿನಯ್ ಕುಲಕರ್ಣಿ ಯಾಕೆ ಗುಡ್ಗ್ಯಾನ್ರಿಪ್ಪ? ವಿನಯ್ ಕುಲಕರ್ಣಿ ಸಾದಾ ಸೀದಾ ವ್ಯಕ್ತಿ ಅಲ್ಲ, ಭಾಳ ಹೃದಯವಂತ ವ್ಯಕ್ತಿ. ವಿನಯ್ ಕುಲಕರ್ಣಿದು ಒಂದು ವೈಶಿಷ್ಟ್ಯ ನೋಡ್ರಿ, ಯಾವಾಗಲೂ ಹೊರಗೆ ಬಿದ್ದಂದ್ರೆ ಸಾವಿರಾರು ಜನ ಸೆಲ್ಫಿ ಹೊಡ್ಕೋತಾರೆ. ಯಾರು ಚಿರಂಜೀವಿ ಬಂದು, ಯಾವ ಅಮಿತಾಬ್ ಬಚ್ಚನ್ ಬಂದು, ಯಾವ ಸಲ್ಮಾನ್ ಖಾನ್ ಬಂದು, ಶಾರುಖ್ ಖಾನ್ ಬಂದು ಅಂತ ತಿಳ್ಕೊತಾರ. ಈ ವ್ಯಕ್ತಿ ಏನು ಸಿನಿಮಾ ನಟನೆ ಮಾಡಲಿಲ್ಲ, ಈ ವ್ಯಕ್ತಿ ಏನು ದೇಶದ ದೊಡ್ಡ ಉನ್ನತ ಹುದ್ದೆ ಪ್ರಧಾನಮಂತ್ರಿ ಆಗಲಿಲ್ಲ, ಪ್ರಧಾನಮಂತ್ರಿಗೂ ಸೆಲ್ಫಿ ತಗೊಳ್ಳೋದಿಲ್ಲ. ಏನು ಈ ದೊಡ್ಡ ವ್ಯಕ್ತಿ ಭಾರತ ದೇಶ ಮತ್ತು ಜಗತ್ತಿನ ಫಿಲ್ಮ್ ಇಂಡಸ್ಟ್ರೀಸ್ದಲ್ಲಿ ಏನು ವಿನಯ್ ಕುಲಕರ್ಣಿ ಕೆಲಸ ಮಾಡಿಲ್ಲ. ಆದ್ರೆ ಅಷ್ಟ್ಯಾಕೆ ಪ್ರೀತಿ ರೀ, ಅಷ್ಟ್ಯಾಕೆ ಅಭಿಮಾನಿಗಳು ವಿನಯ್ ಕುಲಕರ್ಣಿಗೆ? ಯಾಕೆ ವಿನಯ್ ಕುಲಕರ್ಣಿನ ಇಷ್ಟು ಪ್ರೀತಿ ಮಾಡ್ತಾರೆ? ವಿನಯ್ ಕುಲಕರ್ಣಿದು ಒಂದು ವೈಶಿಷ್ಟ್ಯ ನೋಡ್ರಿ, ನೀವು ಗ್ರಾಮೀಣ ಪ್ರದೇಶದಾಗ ಹೋಗ್ರಿ. ನಾವು ಸ್ವತಃ ಕನ್ನರೇ ನೋಡಿದ್ದಿದ್ದ. ಗ್ರಾಮೀಣ ಪ್ರದೇಶದಲ್ಲಿ ಹೋದ ತಕ್ಷಣ ಅಲ್ಲಿ 4 ಹಿರಿಯರು ಬಂದರು, ಬರ್ರಿ 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 ವಿನಯ್ ಅಣ್ಣ, ವಿ ಕೆ ಬಾಸ್ ಅಂತಾರ. ಬಂದು ಕಟ್ಟಿ ಮೇಲೆ ಕೂತ ತಕ್ಷಣ ವಿನಯ್ ಕುಲಕರ್ಣಿ ಏನು ಕೇಳ್ತಾರೆ ಗೊತ್ತೈತೇನ್ರಿ? ಏ ಎಲಿತಾ, ಏ ನೀ ಅಡ್ಕಿತ, ಏ ನೀ ಸುನ್ನಾತ, ಏ ನೀ ತಂಬಾಕತ. ನೋಡ್ರಿ, 4 ಹಿರಿಯರ ಕಡೆ ಒಂದೊಂದು ವಸ್ತು ತೊಗೊಂಡು ಅವ್ರ ಜೊತೆ ಒಂದು ಎಲೆಡಿಕೆ ತಿಂದು ಎಷ್ಟು ಖುಷಿ ಅನುಭವಿಸ್ತಾರ. ಅಂಥ ವಿನಯ್ ಕುಲಕರ್ಣಿ ಈಗ ಪೊಲೀಸರ ವಿರುದ್ಧ ಗುಡುಗಿದ್ದು, ಬಡ ಜನರಿಗೆ ಅನ್ಯಾಯ ಆಗಬಾರ್ದು, ದೊಡ್ಡ ದೊಡ್ಡ ಶ್ರೀಮಂತರ ಕಾರ್ಗಳನ್ನ ಹಿಡಿಬೇಕು, ಅವೆಲ್ಲ ಎಲ್ಲೆಲ್ಲಿದಾವೇನ ನೋಡ್ಬೇಕು. ನೀವು ದೈನಂದಿನವಾಗಿ 300-400 ರೂಪಾಯಿ ದುಡಿಯೋರು ಟಮ್ ಗಾಡಿ ಅವ್ರನ್ನ ಇವ್ರನ್ನ ಹಿಡಿಬೇಡ್ರಿ. ಪೊಲೀಸರದ್ದು ನಿಮ್ಮದು ವಸೂಲಿ ದಂಧೆನೋ ಭಾಳ ಆಗೈತೆ ಅಂತೇಳಿ ಗುಡ್ಗ್ಯಾರ ಇದೆ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿ ಮಾಸ್ ಲೀಡರ್, ಉತ್ತರ ಕರ್ನಾಟಕದ ದೇಶ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ, ಅನೇಕ ಅಭಿಮಾನಿ ಬಳಗವನ್ನು ತಯಾರು ಮಾಡಿದಂಥ ವ್ಯಕ್ತಿ. ವಿನಯ್ ಕುಲಕರ್ಣಿಗೆ ದೊಡ್ಡ ಭವಿಷ್ಯ ಐತ್ರಿ ಮುಂದೆ. ಯಾಕಂದ್ರೆ ಖಡಕ ಜವಾರಿ ಕಾಕ ಯಾವಾಗ ಏನೇನು ಹೇಳ್ಕೊತ ಬಂದಾನ ಅದು ಸತ್ಯ ಆಗೈತಿ. ಇದೇ ಶಿಗ್ಗಾಂವದಲ್ಲಿ ತನ್ನ ಮುದ್ದಿನ ಮಗಳು ವೈಶಾಲಿಯನ್ನು ನಿಂದ್ರಿಸಿದ್ರಂದ್ರೆ ಬಸವರಾಜ ಬೊಮ್ಮಾಯಿ ಮಗ ಭರತ ಬೊಮ್ಮಾಯಿ ಠೇವಣಿ ನಷ್ಟ ಆಕಿತ್ತು. ಠೇವಣಿ ಏನೋ ಸತೀಶ್ ಜಾರಕಿಹೊಳಿ ಪ್ರಯತ್ನದಿಂದ ಈ ಯಾಸೀರ್ ಖಾನ್ ಪಠಾಣ 13,000ಕ್ಕೆ ಬಂದು ನಿಂತ. ಸತೀಶ್ ಜಾರಕಿಹೊಳಿ ಕೈ ಹಾಕ್ತಿರ್ಕಿಲ್ಲ ಅಂದ್ರೆ ಯಾಸೀರ್ ಪಠಾಣ್ ಡಮಾರ್. ಆದ್ರೆ ಅಲ್ಲಿ ವೈಶಾಲಿ ಕುಲಕರ್ಣಿ ಎಲ್ಲರೇ ನಿಂದಿರ್ತಿದ್ಲು. ಆ ಮುದ್ದಿನ ಮಗಳ ಟೈಗರ್ ಲೇಡಿ ಅಪ್ಪನ ಹಂಗೆ ಅದಾಳ್ರಿ, ಅಪ್ಪ ಹಂಗೆ ಹುಲಿ, ಹಂಗೆ ಮಗಳು ಹುಲಿ. ಆ ಹುಲಿ ಎಲ್ಲರೇ ಅಲ್ಲಿ ನಿಂದಿರ್ತಿದ್ಲು. ಠೇವಣಿ ನಷ್ಟ ಆಕೈತ್ರಿ ಭರತ ಬೊಮ್ಮಾಯಿಗೆ. ಗಡಬಡಿಸಿ ಭರತ ಬೊಮ್ಮಾಯಿ ಅವ್ರ ಕಡೆಯಿಂದ ಹೇಳಿಸಿ, ವಿನಯ್ ಅಣ್ಣ ಮಗಳನ್ನ ನಿಂದಿರಿಸ್ಬೇಡ, ಓ ಯಪ್ಪ, ಮಗನ ವಿಧಾನಸಭಾ ಕಳ್ಸೋದನ ಇದೊಂದು ಸಾರಿ ಆದಮೇಲೆ ನಿನ್ನ ಮಗಳಿಗೆ ಭಾಳ ದೊಡ್ಡ ಭವಿಷ್ಯ ಐತಿ ಮುಂದೆ, ನಾ MP ಬೇಕಾದ್ರೆ ಬಿಟ್ಟು ಕೊಡ್ತಾನೆ, MP ಆಯ್ತು ತರ್ತಾನೆ. ಇವೆಲ್ಲ ಒಪ್ಪಂದಗಳು ನಡೆದಾಗ ವಿನಯ್ ಕುಲಕರ್ಣಿ ಹೈಕಮಾಂಡ್ ಆದೇಶ ಏನು ಮಾಡ್ತೈತಿ ಅದಕ್ಕೆ ನಾ ತಯಾರದೇನೆ ಅಂತ ದಿಟ್ಟವಾಗಿ ಹೇಳಿದಂಥ ವಿನಯ್ ಕುಲಕರ್ಣಿ ಗುಡುಗಿದ್ಯಾಕೆ? ವಿನಯ್ ಕುಲಕರ್ಣಿ ನೋಡ್ರಿ, ಗ್ರಾಮೀಣ ಭಾಗದಾಗ ಈಗಂತೂ ಅವರಿಗೆ ಅಲ್ಲಿ ಪ್ರವೇಶ ಇಲ್ಲ. ಆ ಪ್ರವೇಶ ಇಲ್ಲದ ಕಾರಣದಿಂದ ಅವರ ಧರ್ಮಪತ್ನಿ ಶಿವಲೀಲಾ ಮನೆ ಮಗಳಾಗಿ ಕೆಲಸ ಮಾಡಾಕತ್ತಾರ. ಅವರ ಜೊತೆ ಮಗಳು, ಮುದ್ದಿನ ಮಗಳು ವೈಶಾಲಿ ಮನೆ ಮನೆಗೆ ಹೋಗಿ ಸಾಂತ್ವನ ಮತ್ತು ಸುಖ ದುಃಖ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಇದೇ ಕಿತ್ತೂರು ಭಾಗದಲ್ಲಿ ತನ್ನ ಯಜಮಾನರು ಬಂದು ನಿಂತು ಅಲ್ಲಿ ಅವರಿಗೆ ಆ ಅರ್ಜಿಗಳನ್ನು ಕಳಿಸಿಕೊಟ್ಟು ಅಲ್ಲಿ ಇತ್ಯರ್ಥ ಮಾಡಾಕತ್ತಾರ. ಇದೇ ವಿನಯ್ ಕುಲಕರ್ಣಿ ಮತ್ತು ಅವರ ಧರ್ಮಪತ್ನಿ. ಎಷ್ಟು ನೋಡ್ರಿ ರಾಜಕಾರಣಿಗಳಿಗೂ ಹೆಂಗೆ ಅದಾರ ರಾಜಕಾರಣಿಗಳು, ಅದ್ಭುತ ರಾಜಕಾರಣಿಗಳು. ನಮಗೆ ನೆನಪು ಬರ್ತೈತಿ ನಿಜಲಿಂಗಪ್ಪನ ರಾಜಕಾರಣ, ಬಸವಣ್ಣಪ್ಪನ ರಾಜಕಾರಣ, ಅಬ್ದುಲ್ ನಜೀರ್ ಸಾಬ್ನಂಥ ರಾಜಕಾರಣ, ಜಗಳೂರು ಇಮಾಮ್ ಸಾಬ್ನಂಥ ರಾಜಕಾರಣಿಗಳು ಇವತ್ತು ಇಲ್ಲ. JH ಪಟೇಲ್ ಅಂತ ಖಡಕ್ ಆದೇಶ ನೀಡುವಂಥ ರಾಜಕಾರಣಿಗಳು ಮಾಯ ಆದರು. ಆದರೆ ಇನ್ನೂ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಗಂಡು ಮೆಟ್ಟಿನ ನಾಡಿನಲ್ಲಿ ಇಂಥ ವಿನಯ್ ಕುಲಕರ್ಣಿ ಒಬ್ಬ ಖಡಕ್ ಶಾಸಕ ಅದಾನಂದ್ರೆ ಕರ್ನಾಟಕ ರಾಜ್ಯದಾಗ ಭವಿಷ್ಯ ಭಾಳ ಉತ್ತಮ ಐತಲ್ರಿ. ಅಲ್ಲಾನೂ ಬೇಕು, ಪೈಗಂಬರು ಬೇಕು, ಹಿಂದೂನೂ ಬೇಕು, ಕ್ರಿಶ್ಚನೂ ಬೇಕು, ದೇವರ ಗುಡಿ, ಗುಂಡಾರ, ಚರ್ಚ್, ಮಸೀದಿ, ಮಂದಿರ ಯಾವುದೂ ತಿರಸ್ಕಾರ ಮಾಡಲಾರ್ದಂಥ ಉತ್ತರ ಕರ್ನಾಟಕದ ವಿನಯ್ ಕುಲಕರ್ಣಿ ಅಂದ್ರೆ ಥೈ ಕುಣಿತೀರಿ ಅವನಿಂದ 100 ಮಂದಿ ಕಾಯಮನ. ಎಲ್ಲಿ ವಿನಯ್ ಕುಲಕರ್ಣಿ ಕಾಲಿಡ್ತಾನ ಅಲ್ಲಿ ಸಾವಿರಾರು ಜನ ಬೆನ್ನು ಹತ್ತಾರ. ಯಾಕೆ ಪ್ರೀತಿ ವಿನಯ್ ಕುಲಕರ್ಣಿ ಮೇಲೆ? ಯಾಕೆ ಸ್ಮಾರ್ಟ್ ಅದಾರ ಅಂಥೇಳಿ, ಚಂದ ದಾಡಿ ಇಟ್ಕೊಂಡು ಸ್ಮಾರ್ಟ್ ಚಂದ ಮಾತಾಡ್ತಾರ ಅಂಥೇಳಿ. ಆದ್ರೆ ಫೋನ್ ಮಾಡಿದ್ರೆ ಆದೇಶ್, ಆ ಕೆಲಸ ಆಗಬೇಕು, ಅದನ್ನು ಸರಿಸಿಡಿದನ್ನು ಕೆಲಸ ಮಾಡ, ಎಲ್ಲದ ಕುಂಟನೇವ ಹೇಳಬೇಡ, ಕಾನೂನುಗಳನ್ನು ಅಡ್ಡಿ ತರಬೇಡ,
ಯಾವುದೇ ಅಡ್ಡಿ ಆತಂಕ ತಂದಾದ ಕೆಲಸವನ್ನು ನೆನಗುದಿಗೆ ಮಾಡಬೇಡ. ಆ ಕೆಲಸ ಮಾಡಿ ತೋರಿಸ, ಜನರ ಪ್ರೀತಿ ಗಳಿಸ್ಬೇಕು. ನೀನು ಗಳಿಸು, ಅಧಿಕಾರ ವರ್ಗವಾಗಿ ನಾನು ರಾಜಕಾರಣಿಯಾಗಿ ನಾನು ಗಳಿಸ್ತೀನಿ ಅಂತಾನ ಇದೇ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿ ಇನ್ನು ಬರುವ ದಿನಗಳಲ್ಲಿ ತನ್ನ ಮಗಳನ್ನು ಯಾವ ಕ್ಷೇತ್ರದಲ್ಲಿ ನಿಲ್ಲಿಸಿದರೂ ಸಹಿತ ಎದುರಾಳಿಯ ಠೇವಣಿನ ಅಷ್ಟ ಹಂಗೆ ತರಬೇತಿ ಟ್ರೈನಿಂಗ್ ಕೊಟ್ಟಾನ್ರಿ ವಿನಯ್ ಕುಲಕರ್ಣಿ ತನ್ನ ಮುದ್ದಿನ ಮಗಳಿಗೆ. ತಾಯಿಯ ಆಶೀರ್ವಾದ ಶಿವಲೀಲಮ್ಮ ಆ ಮಗಳನ್ನ ಕರ್ಕೊಂಡು ಗ್ರಾಮೀಣ ಭಾಗದಲ್ಲಿ ಫುಲ್ಲು ವೈರಲ್ ಆಗಿರಿ, ಒಳ್ಳೊಳ್ಳೆ ಕೆಲಸ ಮಾಡಕತ್ತೀರಿ. ವಿನಯ್ ಕುಲಕರ್ಣಿಗೆ ಇನ್ನೂ ಉನ್ನತ ಸ್ಥಾನ ಸಿಗಬೇಕು ಅನ್ನೋದು ಅವ್ರ ಅಭಿಪ್ರಾಯ ಐತ್ರಿ, ಅವ್ರ ಅಭಿಮಾನಿಗಳು. ಕಾಕಾ ಮಂತ್ರಿ ಯಾವಾಗ ಆಗ್ತಾರತ್ ನನಗೆ ಕೇಳ್ತೀರಿ. ಮಂತ್ರಿ ಅಲ್ಲ, ರಾಜ್ಯದ ಮುಖ್ಯಮಂತ್ರಿನೂ ಆಗ್ಬೋದು ವಿನಯ್ ಕುಲಕರ್ಣಿ ಹಣೆ ಬರದಾಗಿದ್ರೆ. ಅದೇನು ಮಾಡ್ತೀರಿ, ಮಂತ್ರಿ ಯಾಕೆ ಕೇಳ್ತೀರಿ? ಸಡನ್ಲಿ ಮುಖ್ಯಮಂತ್ರಿ ಆದವರು ಅದಾರ. ಇದೇ ಕರ್ನಾಟಕ ರಾಜ್ಯದಾಗ ಗುಂಡೂರಾವ್ ಹೆಂಗೆ ಮುಖ್ಯಮಂತ್ರಿ ಆಗಿದ್ರು, ಯಾವೇನು ಚುನಾಯಿತಾಗಿದ್ರು, ಮೇಲ್ಮನೆ ಇದ್ದರು, ಕೆಳಮನೆ ಇದ್ದರು, ನೇರವಾಗಿ ಬಂದ್ರಿಲ್ಲ. ಹಾಗೂ ಇಲ್ಲಿ ಆಕಸ್ಮಿಕ ವಿಸ್ಮಯ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಗೋಚರಿಸ್ತಾವ ಅಂದ್ರೆ ವಿನಯ್ ಕುಲಕರ್ಣಿಗೆ ಒಂದು ಬಿಗಿಟೋನಿಕ್. ಹಾಗಾದ್ರೆ ಕರ್ನಾಟಕ ರಾಜ್ಯದ ವಿನಯ್ ಕುಲಕರ್ಣಿ ಅಭಿಮಾನಿಗಳೇ, ನಿಮ್ಮ ಅನಿಸಿಕೆಗಳನ್ನ ನನಗೆ ಹೇಳ್ರಿ. ನಿಮ್ಮ ಅನಿಸಿಕೆಗಳನ್ನ ಹೇಳಿದ ತಕ್ಷಣ ವಿನಯ್ ಕುಲಕರ್ಣಿ ಅಭಿಮಾನಿಗಳು ತೈ ಅಂತ ಕುಣಿತೀರಿ. ಕಡಕ ಜವಾರಿ ಕಾಕಾನ ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡಿರಿ, ಯೂಟ್ಯೂಬ್ದಾಗ ಬಟನ್ ಹೊಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಏನಾದ್ರು ಗಾಡಿ ಹಿಡಿದಂದ್ರೆ ನಿಮ್ಮ ಸ್ಟೇಷನ್ ಅವ್ರಿಗೆ ಕೆಲಸ ಮಾಡಿಬಿಡ್ರೆ, ನಿಮ್ಮ ಸ್ಟೇಷನಾಗೂ ದಬಸ್ ಎಲ್ಲ ಸ್ಟೇಷನ್ ಅವ್ರು ಒಟ್ಟರು ಬೇರೆ ಉದ್ಯೋಗ ಇಲ್ಲ ಎಲ್ಲರಿಗೂ ಪೊಲೀಸರಿಗೆ. ಗಾಡಿ ಹಿಡಿದು ರೊಕ್ಕ ವಸೂಲಿ ಮಾಡೋದು, ರೋಡಿಗೆ ನಿಂತು ಲೂಟಿ ಮಾಡ್ದಂಗೆ ಆಗ್ತದೆ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಪಾಪ ಟಮ್ಟಮ್ ಗಿಮ್ಟಮ್ ಸಣ್ಣ ಪಾಪ ಸುಸ್ತಿ ರೊಕ್ಕ ದುಡ್ತಾವೆ. ದಿನ 1,000 ರೂಪಾಯಿ ದುಡ್ದು ದೊಡ್ಡದು, ಅವಕ್ಕೆ 5,000 10,000 ಪೆನಲ್ಟಿ ಹಾಕ್ತೀರಿ. ಎಲ್ಲಿಂದ 12,000 ಪೆನಲ್ಟಿ ಒಂದು ಆಟೋ ಡ್ರೈವರ್ಗೆ. ಈ ನಮ್ಮಲ್ಲಿ ಹೆಂಗೆ ಸಾಕೈತಿ ನೋಡ, ನೀವು ಡಾಕ್ಯುಮೆಂಟ್ ಚೆಕ್ ಮಾಡ್ರಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಹಾಕ್ರಿ. ನಾವು